ಈ ದಿನ ನಾವು ಈಗಾಗಲೇ ನಿಮಗೆ ರಾಮಾಯಣ ಮತ್ತು ಮಹಾಭಾರತ ಗೊತ್ತಲ್ಲ. ಇವನ್ನ ನಾವು ಏನು ಹೇಳ್ತೀವಿ, ರಾಮಾಯಣ ಮತ್ತು ಮಹಾಭಾರತವನ್ನ ರಾಮಾಯಣ ಮತ್ತು ಮಹಾಭಾರತ ನಾವೇನಂತ ಕರಿತೀವಿ? ಅವನ್ನ ವೆರಿ ಗುಡ್. ಯಾರು ಹೇಳಿದ್ದು? ಹೆಸರು ಸಂಪ್ರೀತ. ನೋಡಿ, ವೆರಿ ಗುಡ್ ಆನ್ಸರ್. ಭಾರತದ ಮಹಾಕಾವ್ಯಗಳವು ಯಾವ್ಯಾವ ಹೇಳಿ? ರಾಮಾಯಣ ಮತ್ತು ಮಹಾಭಾರತ ಭಾರತದ ಪವಿತ್ರ ಗ್ರಂಥಗಳು ಅಥವಾ ಮಹಾಕಾವ್ಯಗಳು ಅಂತ ಕರಿತೀವಿ. ನೋಡಿ, ಅದರಲ್ಲಿ ರಾಮಾಯಣದಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ ರಾಮಾಯಣದಲ್ಲಿ. ನಾನು ಹೇಳೋದು ರಾಮಾಯಣ ಅಷ್ಟೇ, ಮಹಾಭಾರತ ಬೇರೆ, ಅದರಲ್ಲಿ ಬೇರೆ ಬರ್ತಾರೆ. ರಾಮ, ಲಕ್ಷ್ಮಣ ಮತ್ತು ಸೀತಾದೇವಿ, ಹನುಮಂತ ಅಷ್ಟೇನಾ? ಮತ್ತು ರಾವಣ. ಸರಿ. ಆಮೇಲೆ ನೀನ್ ಕೂತ್ಕ. ಈಗ ಬಿಟ್ಟದ್ದು ಯಾವ ಇದ್ರು ಹೇಳ್ರಿ? ಇಲ್ಲಿ ರಾಮಾಯಣದಲ್ಲಿ ಬರ್ತಕ್ಕಂಥ ಪಾತ್ರಗಳು ನೋಡಿ, ಯಾರು ಮರ್ತದ್ರೆ ಹೇಳಿ. ಈಗ ಹೇಳಿರ್ತಕ್ಕಂಥ ಬಿಟ್ಟು, ಈಗ ಶ್ರೀರಾಮ ಚಂದ್ರ ಯಾರ ಮಗ? ಅವನು ದಶರಥನ ಮಗ. ಅದೆಲ್ಲ ಸ್ಟೋರಿ ಮಕ್ಕಳಿಗೆ ನಿಮ್ಗೆಲ್ಲ ಗೊತ್ತಿದೆಯಾ? ಸ್ಟೋರಿ ಎಲ್ಲ ಗೊತ್ತಿದೆಯಾ? ನೋಡೋಣ. ಇಲ್ಲಿ ಶ್ರೀರಾಮಚಂದ್ರನ ತಮ್ಮ ಯಾರು? ಮತ್ತೆ ನೋಡಿ, ನಮ್ಮ ದೇಶದ ಹೆಸರಿಗೆ ಸಂಬಂಧಪಟ್ಟಂತ ಒಂದು, ನಮ್ಮ ದೇಶದ ಹೆಸರೈತಲ್ಲ, ಆ ಅಕ್ಷರದಾಗೆ ಬರ್ತದೆ. ನೋಡು, ಭರತ. ನೋಡಿ, ಇಲ್ಲಿ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಭಾರತೀಯರ ಪವಿತ್ರ ಗ್ರಂಥಗಳು ಅಂತ ಹೇಳ್ತೀವಿ. ಈಗ ರಾಮಾಯಣದಲ್ಲಿ ಅನೇಕ ನೀವು ತಿಳ್ಕೊಳ್ತಕ್ಕಂಥ ಪ್ರಸಂಗಗಳು ಬಹಳ ಬರ್ತಾವೆ. ಈಗ ಲವಕುಶ ಬರ್ತಾರೆ, ಅಲ್ಲಿ ಅಶ್ವಮೇಧ ಯಾಗ ಬರ್ತದೆ, ಭರತ, ಶತ್ರುಘ್ನ ಇವರೆಲ್ಲರೂ ಕೂಡ ಬರ್ತಾರೆ. ಅಲ್ಲಿ ರಾವಣ ಮುಖ್ಯವಾಗಿ, ಸೀತಾದೇವಿ, ಹನುಮಂತ, ಮತ್ತೆ ಶೂರ್ಪನಖಿ. ನೋಡಿ, ಇದು ಒಂದು ರೀತಿ ನಮಗೆ ಓದುಗರಿಗೆ ಆಸಕ್ತಿಯನ್ನು ಮೂಡಿಸ್ತದೆ. ಈಗ ಒಂದೇ ಒಂದು ಪ್ರಸಂಗ ಬರ್ತದೆ ರಾಮಾಯಣದ. ಒಂದು ಪ್ರಸಂಗ ಏನಪ್ಪಾ ಅಂದ್ರೆ, ಈಗ ಸೀತಾದೇವಿಯನ್ನ ಕಾಡಿಗೆ ಕಳಿಸ್ತಾರೆ. ಅಲ್ಲಿ ಯಾಕೆ ಕಾಡಿಗೆ ಕಳಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ, ಅದು ಸಂಪೂರ್ಣ ಸ್ಟೋರಿ ಬರ್ತದೆ. ಯಾಕೆ ಕಾಡಿಗೆ ಕಳಿಸ್ತಾರೆ ಹೇಳ್ರಿ? ಶ್ರೀರಾಮಚಂದ್ರ ರಾಜ ಆಗ್ತಾನಂದಿದ್ದ ಭರತನ್ ತಾಯಿ ನನ್ ಮಗ ಯಾಕೆ ರಾಜ ಆಗಂಗಿಲ್ಲ ಅಂತ ಅಲ್ಲಿ ಕೈಕೆ ಏನ್ ಮಾಡ್ತಾಳೆ, ಆಕೆ ಆಟ ಹಿಡಿದ್ ಬಿಟ್ಟು ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗ್ಬೇಕು, ಅವನನ್ನ ಕಾಡಿಗೆ ಕಳಿಸ್ಬೇಕು ಅಂತ ಆಟ ಹಿಡಿತಾಳೆ. ಆಗ ಮಾತನ್ನ ಶ್ರೀರಾಮ ಕೇಳಿಸ್ಕೊಂಡ್ಬಿಟ್ಟು ರಾತ್ರಿ ಅವನು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಲಕ್ಷ್ಮಣನು ಕೂಡ ಹೋಗ್ತಾನೆ ಅತ್ತಿಗೆಯನ್ನ ಬಿಟ್ಟು ಬರ್ಲಿಕ್ಕೆ. ಆಗ ಒಂದು ಪ್ರಸಂಗ ಏನಾಗುತ್ತಪ್ಪ ಅಂದ್ರೆ, ಶ್ರೀರಾಮಚಂದ್ರ ಕಾಡಿನಲ್ಲಿ ಹೋಗಿರ್ತಾನೆ ಬೇಟೆಯಾಡ್ಲಿಕ್ಕೆ. ನಂತರ ಬಹಳ ಹೊತ್ತಾಯ್ತಲ್ಲ, ಬರ್ಲಿಲ್ಲ ಯಾರು? ಶ್ರೀರಾಮಚಂದ್ರ. ಸೀತಾದೇವಿ ಹೇಳ್ತಾಳೆ, ನಿಮ್ಮ ಅಣ್ಣ ಬರ್ಲಿಲ್ಲ. ಈ ಕಡೆ ವಿದ್ಯಾರ್ಥಿಗಳು, ಏನಾಗಿರ್ಬೋದು ಅದನ್ನ ನೀನು ನೋಡ್ಕೊಂಡು ಬಾ ಅಂತ ಹೇಳಿದಾಗ ಲಕ್ಷ್ಮಣ ಹೋಗಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಏನಾರ ತೊಂದರೆ ಆಗ್ಬೋದು ಅಂತ. ಕೊನೆಗೆ ಅಲ್ಲಿ ಸೀತಾದೇವಿ ಹೋಗ್ಲೇಬೇಕು ಅಂತ ಅಂದಾಗ ಅವನೇನ್ ಮಾಡ್ತಾನೆ, ಸೀತಾದೇವಿಗೊಂದು ಸೂಚನೆಯನ್ನ ಕೊಡ್ತಾನೆ. 3 ಗೆರೆಯನ್ನ ಹಾಕ್ತಾನೆ ಮನೆ ಮುಂದೆ. ಈ ಗೆರೆಯನ್ನ ದಾಟಿಬಿಟ್ಟು ನೀನು ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಬರಂಗಿಲ್ಲ. ಆಯ್ತು ಅಂತ ಸೀತಾದೇವಿ ಒಪ್ಕೊಳ್ತಾಳೆ. ಅಲ್ಲಿ ಕಾಡಿನಲ್ಲಿ ಶ್ರೀರಾಮಚಂದ್ರ ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ರೀತಿ ಮಾಯಾ ಒಂದು ಕೂಗು. ಅಲ್ಲಿ
ಅಲ್ಲೇನು ಒಂದು ಕೂಗು ಬರ್ತದೆ, ಒಂದು ತೊಂದರೆ ಆಗ್ತಕ್ಕಂಥ ಕೂಗು. ಸೀತಾದೇವಿಗೆ ಅದು ಒಂದು ರೀತಿ ಏನೋ ಆಘಾತ ಆಗಿರ್ಬೋದು ನನ್ನ ಗಂಡನಿಗೆ, ಆಗ ಆಕೆ ಕಳಿಸ್ಬಿಡ್ತಾಳೆ. ಆ ಒಂದು ಸಂದರ್ಭವನ್ನು ನೋಡ್ಕೊಂಡು ಬಿಟ್ಟು ಯಾರು ರಾವಣ ಏನ್ ಮಾಡ್ತಾನಪ್ಪ ಅಂದ್ರೆ ಋಷಿಯ ಒಂದು ವೇಷದಲ್ಲಿ ಬಂದ್ಬಿಟ್ಟು ಭವತಿ ಭಿಕ್ಷಾನ್ ದೇವಿ ಅಂತ ಭಿಕ್ಷೆ ಕೇಳ್ತಾನೆ ಸೀತಾದೇವಿಯನ್ನ. ಅಲ್ಲಿ ಲಕ್ಷ್ಮಣ ಏನ್ ಹೇಳಿರ್ತಾನೆ, ಗೆರೆಯನ್ನ ದಾಟಿ ನೀನು ಹೊರಗೆ ಬರಂಗಿಲ್ಲ, ಇದು ನನ್ನ ಕಂಡೀಷನ್ನು. ಆಗ ಹೋಗ್ತಾನೆ ಯಾರು ರಾವಣ ಹಿಂಗೆ ಹೆಜ್ಜೆ ಇಟ್ಟ ತಕ್ಷಣ ಹಂಗ ಬೆಂಕಿ ಬಂದ್ಬಿಡ್ತದೆ, ಮತ್ತು ಹೋಗ್ತಾನೆ ಮತ್ತು ಬೆಂಕಿ ಬರ್ತದೆ. ಆಗ ಅವನು ಭವತಿ ಭಿಕ್ಷಾನ್ ದೇವಿ ಅಂದು ನೀನೇ ಬಾರಮ್ಮ ಮುಂದಕ್ಕೆ ಅಂತ ಕರೀತಾನೆ. ಆಗ ಆಕೆ ಬಂದ ತಕ್ಷಣ ಏನ್ ಮಾಡ್ತಾನೆ, ತನ್ನ ಮಾಯಾ ರೂಪವನ್ನು ತೋರಿಸ್ಬಿಟ್ಟು ಪುಷ್ಪಕ ವಿಮಾನದಲ್ಲಿ ಆಕೆಯನ್ನು ಅಪಹರಿಸ್ಕೊಂಡ್ಬಿಟ್ಟು ಲಂಕೆಗೆ ತೆಗೆದುಕೊಂಡು ಹೋಗ್ತಾನೆ. ಲಂಕೆಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಏನೇನಾಯ್ತು, ಯಾರು ಸೀತಾದೇವಿಯನ್ನ ಕಾಪಾಡಿದ್ರು ನೋಡಿ. ಇದೆಲ್ಲ ಈ ಎಳೆಯರ ರಾಮಾಯಣ ಅಂತಾನೆ ಬರ್ತದೆ. ಎಲ್ಲ ವಿದ್ಯಾರ್ಥಿಗಳು ಇವುಗಳ ಕಥೆಗಳನ್ನು ತಿಳ್ಕೊಳ್ಬೇಕು ನೋಡಿ. ಅಂತ ಒಬ್ಬ ವ್ಯಕ್ತಿಯ ಹೆಸರನ್ನ ಇಲ್ಲಿ ನಮ್ಮ ದೇಶಕ್ಕೆ ಇಡಲಾಗಿದೆ, ಭಾರತ ವರ್ಷ. ನೋಡಿ, ಅಂತ ಒಂದು ಪಾಠವನ್ನ ನಾವು ಈ ದಿನ ನೋಡೋಣ. ಈಗಾಗಲೇ ನೀವು ಇಂದಿನ ನಾವು ಪ್ರಾರಂಭದಲ್ಲಿ ಭಾರತ ದೇಶ ಭೌಗೋಳಿಕವಾಗಿ ಯಾವ ರೀತಿ ಲಕ್ಷಣಗಳನ್ನು ಹೊಂದಿದೆ, ಭಾರತ ದೇಶದ ರಾಜಧಾನಿ ಯಾವುದು, ಮತ್ತು ಎಷ್ಟು ರಾಜ್ಯಗಳನ್ನು ಭಾರತ ದೇಶ ಒಳಗೊಂಡಿದೆ, ಇವೆಲ್ಲರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಅಂತ ನೋಡಿ. ಈ ದಿನ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧ್ಯಾಯ ಇದೆ, ಅದನ್ನು ನಾವು ನೋಡೋಣ ಇವತ್ತು. ಇಲ್ಲಿ ಮುಖ್ಯವಾಗಿ ಭಾರತ ವರ್ಷ ಅಂದ್ರೆ ಭಾರತದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಈಗ ನಿಮ್ಮ ಎದುರಿಗೇನೆ ನಾನು ಮ್ಯಾಪ್ ಅನ್ನು ಹಾಕಿದ್ದೀನಿ. ಇದರಲ್ಲಿ ನಾವು ಹೋಗ್ತಾ ಹೋಗ್ತಾ ಆ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಾವೀಗ ಪಾಠಕ್ಕೆ ಹೋಗೋಣ. ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ನೋಡಿ, ಇಡೀ ವರ್ಲ್ಡ್ ನಾವು ಕನ್ಸಿಡರ್ ಮಾಡಿದ್ರೆ ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನು ರೂಪಿಸುವಲ್ಲಿ, ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ನೋಡಿ ಅಲ್ಲಿ ಜನ ಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನ ರೂಪಿಸುವಲ್ಲಿ, ಜನ ಸಮುದಾಯಗಳ ಚರಿತ್ರೆ ಸಂಸ್ಕೃತಿಯನ್ನ ರೂಪಿಸುವಲ್ಲಿ ಇಲ್ಲಿ ಪ್ರಮುಖ ಪಾತ್ರ ಯಾವ್ದಾಗುತ್ತಪ್ಪ ಅಂದ್ರೆ ಭೌಗೋಳಿಕ ಪರಿಸರಗಳು ಅಂತ ಹೇಳ್ತೀವಿ. ಭೌಗೋಳಿಕ ಪರಿಸರಗಳು ನೋಡಿ. ಈ ಭೌಗೋಳಿಕ ಪರಿಸರಗಳು ಜನ ಸಮುದಾಯಗಳ ಚರಿತ್ರೆ ಅಂದ್ರೆ ಇಡೀ ಜಗತ್ತಿನ ಯಾವುದೇ ಒಂದು ದೇಶ ಆಗಿರಲಿ, ಜನ ಸಮುದಾಯಗಳ ಚರಿತ್ರೆ ಸಂಸ್ಕೃತಿಯನ್ನ ರೂಪಿಸುವಲ್ಲಿ ಭೌಗೋಳಿಕ ಪರಿಸರಗಳು ಮಹತ್ವವಾದ ಪಾತ್ರವನ್ನು ವಹಿಸ್ತವೆ. ನೋಡಿ, ಇಲ್ಲಿ ಮಾನವನ ಜೀವನಕ್ಕೂ ಮತ್ತು ಪರಿಸರಕ್ಕೂ ನಿಕಟ ಸಂಬಂಧ ಇದೆ. ಮಾನವನ ಜೀವನಕ್ಕೂ ಮತ್ತು ಪರಿಸರಕ್ಕೂ ನಿಕಟ ಸಂಬಂಧವಿದೆ. ಮಾನವನ ಜೀವನ ಮತ್ತು ಪರಿಸರಕ್ಕೂ ಅನ್ಯೋನ್ಯವಾದ ಸಂಬಂಧವಿದೆ. ನೋಡಿ ವಿದ್ಯಾರ್ಥಿಗಳೇ, ಈಗ ನಮ್ಮ ಜೀವನ ನಡಿಬೇಕಪ್ಪ ಅಂದ್ರೆ ಅಲ್ಲಿ ಪರಿಸರ ಬಹಳ ಮುಖ್ಯ. ಪರಿಸರವನ್ನು ಬಿಟ್ಟು ನಾವು ಜೀವನವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನೋಡಿ, ಹಿಂದೆ ಈಗ ಯಾವುದು
ಇಂದಿನ ಕಾಲದಲ್ಲಿ ಗತ ಕಾಲದಲ್ಲಿ ಮನುಷ್ಯನ ಬಯಕೆಗಳು ಬಹಳ ಕಡಿಮೆ ಇದ್ವು. ಆಹಾರ, ವಸತಿ, ಬಟ್ಟೆ ಇಷ್ಟೇ ಅವನು ಸೀಮಿತ ಆಗಿದ್ದ. ಅವಾಗೇನು ಇಂದಿನ ಕಾಲದಲ್ಲಿ ಮನುಷ್ಯ ಬೇಟೆಯಾಡ್ತಕ್ಕಂಥದ್ದು, ಹೊಟ್ಟೆಯನ್ನು ತುಂಬಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಮರದ ಪಟರೆಗಳಲ್ಲಿ ರಕ್ಷಣೆಯನ್ನು ಪಡ್ಕೊಳ್ತಕ್ಕಂಥದ್ದು ಇಷ್ಟೇ ಸೀಮಿತ ಆಗಿತ್ತು. ಈಗ ಮನುಷ್ಯ ಅವನು ದಿನನಿತ್ಯ ತನ್ನ ನಾಗರಿಕತೆ ಏನು ಬದಲಾವಣೆ ಆದಂತೆಲ್ಲ ವಿದ್ಯಾಭ್ಯಾಸ ಮಾಡದಂತೆಲ್ಲ ಇಲ್ಲಿ ಮಾನವನ ಜೀವನಕ್ಕೂ ಮತ್ತು ಪರಿಸರಕ್ಕೂ ಒಂದು ನಿಕಟ ಸಂಬಂಧ ಇದೆ. ನೋಡಿ, ನಾವು ನೆರೆಹೊರೆಯವರನ್ನು ಬಿಟ್ಟು ಹೋಗಕ್ಕಾಗೋದಿಲ್ಲ. ಪರಿಸರ ನಮಗೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ನೋಡಿ, ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಜನಸಮುದಾಯಗಳ ಚರಿತ್ರೆ ಮತ್ತು ಸಂಸ್ಕೃತಿಯನ್ನ ತಿಳ್ಕೊಳ್ಳಿಕ್ಕೆ ಇಲ್ಲಿ ಮುಖ್ಯವಾಗಿ ಪ್ರಮುಖ ಪಾತ್ರವನ್ನು ವಹಿಸದೆ ಅದು ಭೌಗೋಳಿಕ ಪರಿಸರಗಳು. ಇಲ್ಲಿ ಮಾನವನ ಜೀವನ ಮತ್ತು ಪರಿಸರ ಇವೆರಡಕ್ಕೂ ಕೂಡ ಬಹಳ ನಿಕಟ ಸಂಬಂಧ ಇದೆ. ನೋಡಿ, ಅಲ್ಲಿ ಮಾನವನ ಜೀವನ ಮತ್ತು ಪರಿಸರಕ್ಕೂ ತುಂಬಾ ನಿಕಟ ಸಂಬಂಧವಿದೆ. ಪರಿಸರವನ್ನು ಬಿಟ್ಟು ಮಾನವ ಇಲ್ಲ, ಮಾನವನನ್ನು ಬಿಟ್ಟು ಪರಿಸರ ಇಲ್ಲ. ఎందుకంದ್ರೆ ಒಂದು ನಾಣ್ಯದ ಎರಡು ಮುಖಗಳು. ಒಂದು ನಾಣ್ಯದಲ್ಲಿ ಎರಡು ಮುಖ ಇರ್ತದೆ, ರಾಜ ಮತ್ತು ರಾಣಿ. ಅದೇ ಟೈಪ್ ನೋಡಿ. ನಂತರ ಮಾನವನ ಚರಿತ್ರೆ ತಿಳಿಯಲು ಭೌಗೋಳಿಕ ಪರಿಸರದ ಅರಿವು ನಮಗೆ ಬೇಕೇ ಬೇಕು. ಭೌಗೋಳಿಕ ಪರಿಸರದ ಅರಿವು ಬೇಕು ಮಾನವನ ಚರಿತ್ರೆಯನ್ನು ತಿಳ್ಕೊಳ್ಳಿಕ್ಕೆ, ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ. ನೋಡಿ, ಮಾನವನ ಚರಿತ್ರೆಯನ್ನು ತಿಳಿಯಲು ಭೌಗೋಳಿಕ ಪರಿಸರದ ಒಂದು ಅರಿವು ನಮಗೆ ಮುಖ್ಯವಾಗಿ ಬೇಕಾಗುತ್ತದೆ. ಮನುಷ್ಯನ ಒಂದು ಹಿಸ್ಟ್ರಿ ನಮಗೆ ಗೊತ್ತಾಗಬೇಕು ಅಂದ್ರೆ ಅಲ್ಲಿ ಭೌಗೋಳಿಕ ಒಂದು ಪರಿಸರದ ಒಂದು ಅರಿವು, ಜ್ಞಾನ ನಮಗೆ ಗೊತ್ತಿರಬೇಕು. ನೋಡಿ, ಹಾಗನೇ ಇಲ್ಲಿ ಭಾರತ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇದು ಒಂದು ಉಪಖಂಡ ಅಂತ ಕರೆಸ್ಕೊಂಡಿದೆ. ಭಾರತ ಏನಂತ ಕರೆಸ್ಕೊಂಡಿದೆ? ನಮ್ಮ ಜಗತ್ತಿನಲ್ಲಿ ಎಷ್ಟು ಖಂಡಗಳಿವೆ? ನಮ್ಮ ದೇಶ ಯಾವ ಖಂಡದಲ್ಲಿದೆ? ನೋಡಿ, ಏಷ್ಯಾ ಖಂಡದ ದಕ್ಷಿಣದ ಭಾಗದಲ್ಲಿ ಇರ್ತಕ್ಕಂಥದ್ದೇ ನಮ್ಮ ದೇಶ ಭಾರತ. ಇದನ್ನ ಒಂದು ಉಪಖಂಡ ಅಂತ ಅಂದ್ಬಿಟ್ಟು ಕರೆಯಲಾಗಿದೆ. ಅಂದ್ರೆ ಅಷ್ಟು ವಿಶಾಲವಾಗಿ ಇರ್ತಕ್ಕಂಥದ್ದು. ನೋಡಿ, ಇಲ್ಲಿ ಮ್ಯಾಪ್ ಅಲ್ಲಿ ನೀವೆಲ್ಲ ಗಮನಿಸಬಹುದು. ಇದು ಭಾರತದ ಒಂದು ಭೌಗೋಳಿಕ ಲಕ್ಷಣಗಳನ್ನ ಹೊಂದಿರತಕ್ಕಂತಹ ಮ್ಯಾಪ್. ನೋಡಿ, ಭಾರತ ಭೌತಿಕ ಅಂತ ಇದೆ. ನಂತರ ಸ್ಥಳಗಳನ್ನ ನೀವೇ ತೋರಿಸುವಂತ್ರಿ. ನೆಕ್ಸ್ಟ್ ನೋಡಿ, ಇದು ಒಂದು ಉಪಖಂಡ ಅಂತ ಕರೆಸ್ಕೊಂಡಿದೆ. ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಇದೆ. ನಾವು ವರ್ಲ್ಡ್ ಮ್ಯಾಪ್ ಅನ್ನ ನೋಡಿದ್ರೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಮ್ಮ ದೇಶ ಇದೆ. ನೋಡಿ, ನಂತರ ಇದು ಯಾವ ರೀತಿ ಇದೆಯಪ್ಪ ಅಂದ್ರೆ 3 ಕಡೆ ನೀರು. ನೋಡಿ, ಇಲ್ಲಿ ಇದೆಲ್ಲ ನೀರು ಇದೆಯಲ್ಲ, ಇದು ನೀರಿದು 3 ಕಡೆ ನೀರು. ಈ ಕಡೆ ಅರಬ್ಬಿ ಸಮುದ್ರ ಬರ್ತದೆ, ಈ ಕಡೆ ಯಾವ್ದು ಬರ್ತದೆ? ಬಂಗಾಳಕೊಲ್ಲಿ ಬರ್ತದೆ, ಈ ಕಡೆ ನೋಡಿ ಹಿಂದೂ ಮಹಾಸಾಗರ. ಇಲ್ಲಿ 3 ಕಡೆ ನೀರಿದ್ದು ಒಂದು ಕಡೆ ಭೂಭಾಗವನ್ನು ಹೊಂದಿರತಕ್ಕಂಥದ್ದು ನಮ್ಮ ದೇಶ. 3 ಕಡೆ ನೀರಿದೆ, ಒಂದು ಕಡೆ ಭೂಭಾಗವನ್ನ ಹೊಂದಿರತಕ್ಕಂಥದ್ದು ನಮ್ಮ ದೇಶ, ಭಾರತ ದೇಶ. ನೋಡಿ, ಇದೊಂದು ಪರ್ಯಾಯ ದ್ವೀಪ ಅಂತ ಕರೆಸ್ಕೊಳ್ತದೆ. ಇದು ಒಂದು ಪರ್ಯಾಯ ದ್ವೀಪ. ಪರ್ಯಾಯ ದ್ವೀಪ ಹೇಳ್ತಾರೆ. ಪರ್ಯಾಯ ದ್ವೀಪ ಎಂದರೇನು ಅಂತ ಯಾರು ಹೇಳ್ತಾರೆ? ಉತ್ತರ ಬಾಯ್ಸು. ಈಗ ಹೇಳಿದ್ನಲ್ಲ, ನೋಡು ಗರ್ಲ್ಸ್ ಬಹಳ ಆಕ್ಟಿವ್ ಆಗಿ ಉತ್ತರ ಹೇಳಲಿಕ್ಕೆ ರೆಡಿ ಅದಾರ. ಹೇಳಮ್ಮ. 3 ಕಡೆ ನೀರು ಇದ್ದು ನಟ್ಟ ನಡುವೆ ಭೂಮಿ ಇದ್ರೆ ಅದನ್ನು ಪರ್ಯಾಯ ದ್ವೀಪ ಎನ್ನುವರು. ದ್ವೀಪ ಅಂದ್ರೆ ಸುತ್ತ ನೀರಿದ್ದು ಮಧ್ಯ ಭೂಭಾಗವಿದ್ದರೆ ಅದನ್ನು ದ್ವೀಪ ಎನ್ನುವರು. ಗುಡ್. ಸಿಟ್ ಡೌನ್. ನೋಡಿ, ಬಾಯ್ಸ್ ವಿಶೇಷವಾಗಿ ಈಗ 3 ಕಡೆ ನೀರನ್ನು ಒಳಗೊಂಡಿದೆ, ಒಂದು ಕಡೆ ಭೂಮಿ ಇದೆ, ಅದನ್ನು ನಾವು ಪರ್ಯಾಯ ದ್ವೀಪ ಅಂತೀವಿ. ಅದೇ ರೀತಿ ದ್ವೀಪ ಅಂದ್ರೆ ಸುತ್ತ ನೀರು ಇದ್ದು ಮಧ್ಯ ಭೂಮಿ ಇದ್ದರೆ ಇದನ್ನು ದ್ವೀಪ ಎನ್ನುವರು. ನೋಡಿ, ಭಾರತ ಇದು ಒಂದು ಪರ್ಯಾಯ ದ್ವೀಪ.
ನೋಡಿ ಹಾಗೇನೆ ಭಾರತವು ಯಾವ ನೆರೆಯ ದೇಶಗಳನ್ನ ಹೊಂದಿದೆ ನೋಡೋಣ, ಹೇಳ್ರಿ ಗೊತ್ತಿದ್ರೆ. ಹಾ ಅಫ್ಘಾನಿಸ್ತಾನ್, ಹಾ ಪಾಕಿಸ್ತಾನ, ಹಾ ಎಸ್ ಟಿಬೆಟ್, ನೇಪಾಳ, ಹಾ ಚೀನಾ, ಹಾ ಎಸ್ ಹೇಳಮ್ಮ. ಮಯನ್ಮಾರ್, ಬಾಂಗ್ಲಾದೇಶ, ಹಾ ಭೂತಾನ್, ಹೇಳು ನೀನು. ಎಸ್ ನೇಪಾಳ, ಅಫ್ಘಾನಿಸ್ತಾನ್, ಹ್ಮ್ ಬಾಂಗ್ಲಾ, ಚೀನಾ, ಎಸ್ ವೆರಿ ಗುಡ್. ಇಡ ನೋಡಿ ಇಲ್ಲಿ ಪಾಕಿಸ್ತಾನ, ಚೀನಾ, ನೇಪಾಳ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಅಫ್ಘಾನಿಸ್ತಾನ, ಮಯನ್ಮಾರ್, ಬಾಂಗ್ಲಾದೇಶ, ಜಪಾನ್, ಅಫ್ಘಾನಿಸ್ತಾನ, ನಂತರ ಮಯನ್ಮಾರ್, ಬಾಂಗ್ಲಾ, ಭೂತಾನ್, ಮಯನ್ಮಾರ್. ಬಾಂಗ್ಲಾ, ಭೂತಾನ್, ಮಯನ್ಮಾರ್, ಮ್ಯಾನ್ಮಾರ್, ಮಯನ್ಮಾರ್. ನೋಡಿ ಇವು ನಮ್ಮ ದೇಶ ಗಡಿಯನ್ನು ಹೊಂದಿರತಕ್ಕಂಥ ಭಾಗಗಳಿವೆ. ಈಗ ನೋಡಿ ಪಾಕಿಸ್ತಾನ ನಮ್ಮ ದೇಶದ ಗಡಿಯಲ್ಲಿದೆ, ಚೀನಾ, ನೇಪಾಳ, ಅಫ್ಘಾನಿಸ್ತಾನ, ಬಾಂಗ್ಲಾ, ಭೂತಾನ್ ಮತ್ತು ಮ್ಯಾನ್ಮಾರ್ ಇವೆಲ್ಲ ಭಾರತ ದೇಶವು ತನ್ನ ಗಡಿಯಲ್ಲಿ ಇರತಕ್ಕಂತಹ ದೇಶಗಳು ಇವು. ಭಾರತದ ಗಡಿಯ ದೇಶಗಳು ಯಾವ್ಯಾವು? ವೆರಿ ಗುಡ್. ನೋಡಿ ನಮ್ಮ ದೇಶವನ್ನ ಏನಂತ ಕರೀತಾರಪ್ಪ ಅಂದ್ರೆ ಭರತ ವರ್ಷ, ಭರತ ಖಂಡ. ಬರ್ಕೊಳ್ಳಿ ಪಾಯಿಂಟ್. ನಮ್ಮ ದೇಶವನ್ನ ಭರತ ವರ್ಷ, ಭರತ ಖಂಡ, ಭರತ ವರ್ಷ, ಭರತ ಖಂಡ, ಭರತ ಖಂಡ, ಸಿಂಧೂ ದ್ವೀಪ, ಸಿಂಧೂ ದ್ವೀಪ, ಸಿಂಧೂ ದ್ವೀಪ, ಸಿಂಧೂ ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ, ಬೃಹತ್ ಭಾರತ ಮತ್ತು ಅಖಂಡ ಭಾರತ. ಮತ್ತು ಅಖಂಡ ಭಾರತ ಅಂತ ಕರೆಸ್ಕೊಡ್ತಾ ಇದ್ರು ನಮ್ಮ ದೇಶ. ನೋಡಿ ಇಲ್ಲಿ ಭಾರತ ವರ್ಷ, ಇನ್ನೊಂದ್ಸರಿ ನಿಧಾನ ಕೇಳಿ. ಭಾರತ ವರ್ಷ, ಭಾರತ ಖಂಡ, ಸಿಂಧೂ ದ್ವೀಪ, ಎಸ್, ಪಾಕಿಸ್ತಾನ, ಚೀನಾ, ಅಲ್ಲ ಅದು ಯಾವುದು ನಮ್ಮ ನೆರೆ ದೇಶಗಳು. ಭಾರತ ವರ್ಷ ಹೇಳಿ. ಭಾರತ ಖಂಡ, ಸಿಂಧೂ ದ್ವೀಪ, ಎಸ್ ವೆರಿ ಗುಡ್. ನೋಡಿ ನಮ್ಮ ದೇಶ ಪ್ರಸ್ತುತದಲ್ಲಿ 28 ರಾಜ್ಯಗಳು ಮತ್ತು ನಮ್ಮ ದೇಶದ ರಾಜಧಾನಿ ಯಾವುದು? ನವದೆಹಲಿ. 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಹೊಂದಿದೆ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ನೋಡಿ ವಿದ್ಯಾರ್ಥಿಗಳು, ಇವೆಲ್ಲ ನಿಮಗೆ ಮಾಹಿತಿ ಇರಬೇಕು.
28 ರಾಜ್ಯಗಳ್ಯಾವು, ಅವುಗಳ ರಾಜಧಾನಿ ಮೊನ್ನೆ ಕೆಲವರೆಲ್ಲ ಬರ್ಕೊಂಡು ಬಂದಿದ್ದೀರಾ. ತುಂಬಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೇನೆ ಬಾಯ್ಸು ಕೂಡ ನೀವು ಹೆಚ್ಚು ಇನ್ವಾಲ್ವ್ಮೆಂಟ್ ಇರಬೇಕು. ಈಗ ನೋಡಿ, ನಮ್ಮ ದೇಶದಲ್ಲಿ ಈಗ 28 ರಾಜ್ಯಗಳಿದಾವೆ. ಅವುಗಳ ರಾಜಧಾನಿಗಳನ್ನು ಕೂಡ ಎಸ್ ಜಮ್ಮು ಮತ್ತು ಕಾಶ್ಮೀರ ರಾಜಧಾನಿ ಶ್ರೀನಗರ್. ನೋಡೋಣ, ಈಗ ಒಂದೆರಡು ನಾನು ಕೇಳ್ತೀನಿ. ವಿಶೇಷವಾಗಿ ನಾನು ಬಾಲಕರನ್ನೇ ಕೇಳ್ತೀನಿ. ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಮಧ್ಯಪ್ರದೇಶದ ರಾಜಧಾನಿ ಹೇಳಪ್ಪ. ಮಧ್ಯಪ್ರದೇಶದ ರಾಜಧಾನಿ. ಕರ್ನಾಟಕದ ರಾಜಧಾನಿ ಯಾವ್ದಾ? ಬೆಂಗಳೂರು. ಗುಜರಾತ್ನ ರಾಜಧಾನಿ. ಗುಜರಾತ್ನ ರಾಜಧಾನಿ ಯಾವುದು? ಗಾಂಧಿನಗರ್. ಎಸ್, ಕೈ ಇಳಿಸಿ. ಇರ್ಲಿ. ನೋಡಿ, ಭಾರತದ ಒಂದು ಭೂರಚನೆ ಬಗ್ಗೆ ನೋಡೋಣ. ಈಗ ಭಾರತದ ಭೂರಚನೆ ಯಾವ ರೀತಿ ಇದೆ? ಭಾರತದ ಭೂರಚನೆ ನೋಡಿ, ಇದು ಯಾವ ರೀತಿ ರಚನೆ ಆಗಿದೆ ನೋಡೋಣ. ಉತ್ತರದಲ್ಲಿ ಹಿಮಾಲಯದ ಪರ್ವತ ಶ್ರೇಣಿ. ನೋಡಿ, ನೀವೆಲ್ಲ ಗಮನಿಸಬಹುದು. ಇಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದಲ್ಲಿ. ಕಡೆ ನೋಡ್ರು, ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಸಿಂಧು ಗಂಗಾ ಬಯಲು ಪ್ರದೇಶಗಳನ್ನು ಹೊಂದಿದೆ. ನೋಡಿ, ಇಲ್ಲಿ ಸಿಂಧು ಗಂಗಾ ನದಿಗಳು ಬರ್ತದೆ. ಈ ಕಡೆ ನೋಡ್ಕೊಳ್ಳಿ, ಸಿಂಧು ಗಂಗಾ ಬ್ರಹ್ಮಪುತ್ರ ಇವೆಲ್ಲ ಉತ್ತರ ಭಾರತದ ನದಿಗಳು. ಅವು ಯಾವಾಗಲೂ ಕೂಡ ತುಂಬಿ ಹರಿತಕ್ಕಂಥ ನದಿಗಳು. ನೆನಪಿಟ್ಕೊಳ್ಳಿ, ಸಿಂಧು ಗಂಗಾ ಮತ್ತು ಬ್ರಹ್ಮಪುತ್ರ. ನೋಡಿ, ಹಿಮಾಲಯ ಪರ್ವತ ಶ್ರೇಣಿಯನ್ನ ನಮ್ಮ ದೇಶ ಒಳಗೊಂಡಿದೆ. ಇದು ಸಿಂಧು ಗಂಗಾ ಬಯಲು ಪ್ರದೇಶಗಳನ್ನ ಮತ್ತು ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳನ್ನ ಹೊಂದಿದೆ. ನೋಡಿ, ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ ಮತ್ತು ಕರಾವಳಿ ಪ್ರದೇಶಗಳು ಅಂದ್ರೆ ಸಮುದ್ರ ತೀರ ಪ್ರದೇಶಗಳು ಅಂತ ಹೇಳ್ತೀವಿ. ದಕ್ಷಿಣದಲ್ಲಿ ಕರಾವಳಿ ಪ್ರದೇಶಗಳು ಮತ್ತು ದಕ್ಕನ್ ಪ್ರಸ್ಥಭೂಮಿ. ದಕ್ಷಿಣದಲ್ಲಿ ಕರಾವಳಿ ಪ್ರದೇಶಗಳು. ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ. ಹಿಮಾಲಯ ಪರ್ವತ ಶ್ರೇಣಿ. ಹಿಮಾಲಯ ಪರ್ವತ ಶ್ರೇಣಿ. ನೋಡಿ, ಇದು ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿ ಅಥವಾ ಹಾಗೂ ಕರಾವಳಿ. ದಕ್ಕನ್ ಪ್ರಸ್ಥಭೂಮಿಯನ್ನು ಸೇರಿಸ್ಕೊಳ್ಳಿ. ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ ಹಾಗೂ ಕರಾವಳಿ ಪ್ರದೇಶಗಳು ಅಂತ ಹೇಳ್ತೀವಿ. ಉತ್ತರದಲ್ಲಿ ಯಾವ್ದಿದೆ? ದಕ್ಷಿಣದಲ್ಲಿ ಯಾವಾಗಿದ್ದಾವೆ? ಮತ್ತು ವೆರಿ ಗುಡ್. ನೋಡಿ, ಹಿಮಾಲಯ ಪರ್ವತ ಶ್ರೇಣಿ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಹೊಂದಿದೆ. ಇದು ಹಿಮಾಲಯ ಪರ್ವತ ಶ್ರೇಣಿ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರವನ್ನು ಹೊಂದಿದೆ. ನೋಡಿ, ಅಲ್ಲಿ ಮೌಂಟ್ ಎವರೆಸ್ಟ್ ಅಂತ ಹೇಳ್ತೀವಲ್ಲ, ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರವನ್ನ ಹಿಮಾಲಯ ಪರ್ವತ ಶ್ರೇಣಿ ಒಳಗೊಂಡಿದೆ. ನಮ್ಮ ದೇಶವನ್ನ ಅದು ರಕ್ಷಣೆ ಮಾಡ್ತದೆ. ಅಂದ್ರೆ ಬೇರೆ ದೇಶ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ರೀತಿ ನಮಗೆ ರಕ್ಷಣೆಯನ್ನು ಒದಗಿಸಿಕೊಡ್ತದೆ. ಅಂದ್ರೆ ಅಡ್ಡ ಗೋಡೆ ರೀತಿ ಅಲ್ಲಿ ಬೇರೆ ದಾಳಿಗಾರರು ನಮ್ಮ ದೇಶದ ಒಳಗಡೆ ಬರಲಿಕ್ಕೆ ಅದು ಬಿಡೋದಿಲ್ಲ. ನಮ್ಮ ದೇಶವನ್ನ ರಕ್ಷಣೆ ಮಾಡ್ತದ ಅದು ಹಿಮಾಲಯ ಪರ್ವತ ಶ್ರೇಣಿ. ನೋಡಿ, ಹಾಗೇನೆ ಭದ್ರತೆಯನ್ನು ನಮಗೆ ಇದು ಒದಗಿಸಿಕೊಡ್ತದೆ. ನಮ್ಮನ್ನ ಸುರಕ್ಷಿತವಾಗಿ ಇರಲಿಕ್ಕೆ ಇದು ನಮಗೆ ಒಂದು ದಾರಿದೀಪ ಆಗಿದೆ.
ನಮ್ಮನ್ನ ಕಾಪಾಡ್ತದೆ. ನೋಡಿ, ನಂತರ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಯಾರು ಕೂಡ ದಾಳಿ ಮಾಡಿಲ್ಲ. ಪ್ರಾಚೀನ ಭಾರತದಲ್ಲಿ ಉತ್ತರದ ಹಿಮಾಲಯದ ಮುಖಾಂತರ ದಾಳಿಯನ್ನು ಮಾಡಿಲ್ಲ. ಯಾಕೆಂದ್ರೆ ಅಲ್ಲಿ ಎತ್ತರವಾದ ಶಿಖರ ಜಗತ್ತಿನಲ್ಲಿನೇ ಹಿಮಾಲಯ ಪರ್ವತ ಶ್ರೇಣಿ, ಅದು ಒಂದು ರೀತಿ ಅಡ್ಡಲಾಗ್ತದೆ ಗೋಡೆಯಾಗಿ. ಬೇರೆ ಯಾರೇ ದಾಳಿ ಮಾಡಿದ್ರು ಕೂಡ ಆ ಭಾಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಅವರು ವಾಯುವ್ಯ ಭಾಗದಲ್ಲಿ ದಾಳಿಯನ್ನ ಮಾಡಿರ್ಬೋದು. ಯಾಕಂದ್ರೆ ಅಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಹಾಗೆ ಎತ್ತರವಾದ ಶಿಖರಗಳು ಇಲ್ಲ. ಹಾಗಾದ್ರೆ ಅವ್ರು ಎಲ್ಲಿಂದ ಬಂದಿದ್ದಾರಪ್ಪ ಅಂದ್ರೆ ಬುಲೋನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕ ಕೆಲವರು ದಾಳಿಗೆ ಬಂದಿರಬಹುದು. ನೋಡಿ, ಇಲ್ಲಿ ಸಿಂಧು ಗಂಗಾ ಬಯಲು ಸೀಮೆಗಳು ಫಲವತ್ತಾದಂತಹ ಪ್ರದೇಶಗಳವು. ಇಲ್ಲಿ ಉತ್ತರದಲ್ಲಿ ಏನ್ ಬರ್ತಾವೋ ಸಿಂಧು ಗಂಗಾ ಇವೆಲ್ಲವೂ ಕೂಡ ಒಳ್ಳೆಯ ಫಲವತ್ತಾದಂತಹ ಪ್ರದೇಶಗಳು, ಅಂದ್ರೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪ್ರದೇಶಗಳಾಗಿದ್ದಾವೆ. ನೋಡಿ, ಪ್ರಾಚೀನ ನಾಗರಿಕತೆಗಳು ಈ ಜಾಗದಲ್ಲಿನೇ ಅವು ಹುಟ್ಟುಕೊಂಡಿದ್ದಾವೆ. ಯಾಕಂದ್ರೆ ಅಲ್ಲಿ ಫಲವತ್ತಾದ ಪ್ರದೇಶಗಳು ಆಗಿದ್ದರಿಂದ ಅನೇಕ ಪ್ರಾಚೀನ ನಾಗರಿಕತೆಗಳು ಆ ಭಾಗದಲ್ಲಿನೇ ಅವು ಹುಟ್ಟುಕೊಂಡು ಬೆಳವಣಿಗೆಯನ್ನ ಹೊಂದಿದವು ಅಂತ ಹೇಳ್ಬೋದು. ನೋಡಿ, ಸಿಂಧು ವೇದ ಕಾಲದ ನಾಗರಿಕತೆಗಳು ಇಲ್ಲಿ ಹುಟ್ಟುಕೊಂಡಿದ್ದಾವೆ. ನಂತರ ನರ್ಮದಾ ನದಿ ಭಾರತವನ್ನ 2 ಭಾಗಗಳನ್ನಾಗಿ ಡಿವೈಡ್ ಮಾಡ್ತದೆ. ನರ್ಮದಾ ನದಿ ಭಾರತವನ್ನ ಇಲ್ಲಿ ಬರ್ತದೆ, ಇಲ್ಲಿ 2 ಭಾಗಗಳಾಗಿ ವಿಂಗಡಣೆ ಮಾಡ್ತದೆ. ಅಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ. ಅಲ್ಲಿ ನೋಡಿ 2 ಭಾಗ ಅಂದ್ರೆ ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಡುವ ಪ್ರಸ್ಥಭೂಮಿ ಅಂತ ಹೇಳ್ತೀವಿ. ಒಂದನೇದು ನರ್ಮದಾ ನದಿ ಭಾರತವನ್ನ 2 ಭಾಗಗಳಾಗಿ ವಿಂಗಡಿಸುತ್ತದೆ. ನರ್ಮದಾ ನದಿಯು ಭಾರತವನ್ನ 2 ಭಾಗಗಳಾಗಿ ವಿಂಗಡಿಸುತ್ತದೆ. ಒಂದೇ ಬರ್ಕೊಳ್ಳಿ. ಒಂದು ಯಾವ್ದಪ್ಪ ಅಂದ್ರೆ ಉತ್ತರದ ಎತ್ತರ ಪ್ರದೇಶ. ಉತ್ತರದ ಎತ್ತರ ಪ್ರದೇಶ, ಉತ್ತರದ ಎತ್ತರ ಪ್ರದೇಶ, ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಡುವ ಪ್ರಸ್ಥಭೂಮಿ, ಇದಕ್ಕೆ ಬರ್ಕೊಳ್ಳಿ. ಅಥವಾ ಮಾಡುವ ಪ್ರಸ್ಥಭೂಮಿ, ಅಥವಾ ಮಾಡುವ ಪ್ರಸ್ಥಭೂಮಿ, ಮಾಡುವ ಪ್ರಸ್ಥಭೂಮಿ. ನರ್ಮದಾ ನದಿ ಭಾರತವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸುತ್ತದೆ? ಒಂದು ಉತ್ತರದ ಎತ್ತರ ಪ್ರದೇಶ ಅಥವಾ ಮಾಳ ಪ್ರಸ್ಥಭೂಮಿ. ಎರಡನೇ ಬರ್ಕೊಳ್ಳಿ ದಕ್ಕನ್ ಪ್ರಸ್ಥಭೂಮಿ. ಎರಡನೇದು ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ. ನೋಡಿ, ಇಲ್ಲಿ ಮೌರ್ಯರು ಗುಪ್ತರು ಭಾರತದ 2 ಭಾಗಗಳಲ್ಲಿ ಆಳ್ವಿಕೆ ಮಾಡಿದ್ದಾರೆ. ನಾವು ಇತಿಹಾಸದಾಗ ಓದ್ತೀವಿ ಮೌರ್ಯರು ಮತ್ತು ಗುಪ್ತರು. ನೋಡಿ, ಗುಪ್ತರ ಕಾಲವನ್ನ ಏನಂತ ಕರೀತಾರೆ? ಸುವರ್ಣ ಯುಗ ಅಂತ ಕರೀತಾರೆ. ಮೌರ್ಯರ ಕಾಲದಲ್ಲಿ ಬರ್ತಕ್ಕಂತ ಅತ್ಯಂತ ಪ್ರಸಿದ್ಧ ಚಕ್ರವರ್ತಿ ಯಾರು? ಅಶೋಕ ಚಕ್ರವರ್ತಿ. ನೋಡಿ, ಇಲ್ಲಿ ಇವರು ಆಡಳಿತವನ್ನ ಮಾಡಿರ್ತಕ್ಕಂತ ಒಂದು ನಿದರ್ಶನಗಳಿದಾವೆ. ಮೌರ್ಯರು ಗುಪ್ತರು ಭಾರತದ ಈ 2 ಭಾಗಗಳನ್ನ ಅವರು ಆಳ್ವಿಕೆ ಮಾಡಿದರು. ಉತ್ತರ ಹಾಗೂ ದಕ್ಷಿಣ ಭಾರತ ಎಂಬ ವಿಭಜನೆಯನ್ನ ಸಾಂಸ್ಕೃತಿಕ ವೈವಿಧ್ಯತೆಗೆ ಇಲ್ಲಿ ಕಾರಣ ಆಗಿದೆ. ನೋಡಿ, ಇಲ್ಲಿ ಉತ್ತರ ಹಾಗೂ ದಕ್ಷಿಣ ಭಾರತದ ವಿಭಜನೆಯು ಸಾಂಸ್ಕೃತಿಕ ವೈವಿಧ್ಯತೆಗೆ ಕಾರಣ. ಸಾಂಸ್ಕೃತಿಕ ವೈವಿಧ್ಯತೆ, ವೈವಿಧ್ಯತೆ. ಇಲ್ಲಿ ಭಾರತವನ್ನ ಈಗ ವಿಭಜನೆ ಮಾಡಲಾಗಿದೆ 2 ಭಾಗಗಳಾಗಿ. ವಿಭಜನೆ ಮಾಡಿದಾಗ ಇದು ಸಾಂಸ್ಕೃತಿಕ ವೈವಿಧ್ಯತೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಒಂದು ಮೆರಗನ್ನ ತಂದುಕೊಡ್ತಾ ಇದೆ. ನೋಡಿ, ನಮ್ಮ ದೇಶ ಶ್ರೀಮಂತರಿಂದ ಕೂಡಿದ ಏನು ಬಡ ರಾಷ್ಟ್ರ ಅಂತ ಹೇಳ್ತೀವಿ.
ಇಲ್ಲಿ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ಬಾಯ್ಸ್, ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ನೋಡಿ, ಅಲ್ಲಿ ಹಿಂದೂ ಇದ್ದಾರೆ, ಮುಸಲ್ಮಾನ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಆಮೇಲೆ ಪಾರ್ಸಿಯನ್ ಇದ್ದಾರೆ, ಬೌದ್ಧರಿದ್ದಾರೆ, ಇವರು ಎಲ್ಲರೂ ಕೂಡ ಇದ್ದಾರೆ. ಅದನ್ನು ನಾವು ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ. ನಾವೆಲ್ಲರೂ ಒಂದೇ. ನಮ್ಮ ದೇಶ ಯಾವುದು? ಹಂಗೆ ವೈವಿಧ್ಯತೆಯಲ್ಲಿ ಏಕತೆ. ಬೇರೆ ಬೇರೆ ಧರ್ಮದವರು ಅದಾರೆ, ಬೇರೆ ಬೇರೆ ಧರ್ಮ ಆಚರಣೆ ಮಾಡ್ತಾರೆ, ಆದ್ರೂ ನಾವೆಲ್ಲ ಒಂದೇ ಫೈನಲಿ. ನೋಡಂತ ಒಂದು ಈ ಸಾಂಸ್ಕೃತಿಕ ವೈವಿಧ್ಯತೆ ಅದು ಒಂದು ರೀತಿ ಮೆರಗನ್ನ ಕೊಡ್ತಕ್ಕಂಥದ್ದು. ನೋಡಿ, ದಕ್ಷಿಣ ಅಲ್ಲಿ ಉತ್ತರ ಮತ್ತು ದಕ್ಷಿಣ ಎಂಬ ವಿಭಜನೆ ಸಾಂಸ್ಕೃತಿಕ ವೈವಿಧ್ಯತೆಗೆ ಇಲ್ಲಿ ಕಾರಣ ಆಗಿದೆ. ನೆಕ್ಸ್ಟ್, ಭಾರತದ ಕರಾವಳಿ ಅಂತ ಬರ್ಕೊಳ್ಳಿ. ಭಾರತದ ಕರಾವಳಿ, ಭಾರತದ ಕರಾವಳಿ. ಭಾರತದ ಕರಾವಳಿ. ನೋಡಿ, ಇಲ್ಲಿ ಭಾರತದ ಕರಾವಳಿ ಇದು ವಿಸ್ತಾರವಾಗಿದೆ. ಕರಾವಳಿ ತೀರ ಪ್ರದೇಶ 6100 ಕಿಲೋಮೀಟರ್ ಒಳಗೆ ಹಬ್ಬಿದೆ. 6100 ಕಿಲೋಮೀಟರ್, 6100 ಕಿಲೋಮೀಟರ್ ವರೆಗೆ ಹಬ್ಬಿದೆ. ಅಂದ್ರೆ ತನ್ನ ವಿಶಾಲತೆಯನ್ನು ಹೊಂದಿದೆ ಅಂತ. ಅದು ಭಾರತದ ಕರಾವಳಿ ತೀರ ಪ್ರದೇಶ ಇಷ್ಟು 6100 ಕಿಲೋಮೀಟರ್ ಅಷ್ಟು ತನ್ನ ವಿಶಾಲತೆಯನ್ನು ಹೊಂದಿದೆ. ನೆಕ್ಸ್ಟ್ ಪ್ಯಾರದಲ್ಲಿ ಬರ್ಕೊಳ್ಳಿ 2 ಪಾಯಿಂಟ್. ಪೂರ್ವ ಕರಾವಳಿಯನ್ನ ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ, ಕೋರಮಂಡಲ ತೀರ, ಕೋರಮಂಡಲ ತೀರ, ಎರಡು ಪಶ್ಚಿಮ ಕರಾವಳಿಯನ್ನ ಕೊಂಕಣ ತೀರ, ಪಶ್ಚಿಮ ಕರಾವಳಿಯನ್ನ ಕೊಂಕಣ ತೀರ, ಕೊಂಕಣ ತೀರ. ಇನ್ನೊಂದು ಹೆಸರಿದೆ, ಮಲಬಾರ್ ತೀರ ಅಂತಲೂ ಕೂಡ ಕರೀತಾರೆ. ಮಲಬಾರ್ ತೀರ. ಇಲ್ಲಿ ಪಶ್ಚಿಮ ಮತ್ತು ಪೂರ್ವ ಕರಾವಳಿ ಅಂತ ಬರ್ತದೆ. ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಅಥವಾ ಅದಕ್ಕಿನ್ನೂ ಒಂದಿದೆ ಉತ್ಕಲ ತೀರ ಅಂತಲೂ ಕೂಡ ಕರೀತಾರೆ. ಉತ್ಕಲ ತೀರ. ನಂತರ ಪಶ್ಚಿಮ ಕರಾವಳಿಯನ್ನ ಕೊಂಕಣ ತೀರ ಅಥವಾ ಕೊಂಕಣ ತೀರ ಅಥವಾ ಯಾವ ಕರಾವಳಿಯನ್ನ? ವೆರಿ ಗುಡ್. ನೋಡಿ, ಇಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಇಲ್ಲಿ ರೇವು ಪಟ್ಟಣಗಳು, ರೇವು ಪಟ್ಟಣ ಅಂದ್ರೆ ಏನು? ರೇವು ಪಟ್ಟಣಗಳು ಅಂತ ಯಾವ್ದು ಕರಿತೀವಿ? ರೇವು ಪಟ್ಟಣಗಳು. ಇದರ ಕೇಳಿದ್ರೆ ಈ ಪದವ? ಹಡಗುಗಳು ಬಂದು ನಿಲ್ಲತಕ್ಕಂತ ಜಾಗ ರೇವು ಪಟ್ಟಣಗಳು. ಇವುಗಳು ಇರೋದ್ರಿಂದ ಏನಾಗುತ್ತೆ? ಸಮುದ್ರ ವ್ಯವಹಾರ ಹೆಚ್ಚಾಗ್ತದೆ. ನೋಡಿ, ಹಾಗಾಗಿ ಇಲ್ಲಿ ರೋಮನ್ನರು ವ್ಯಾಪಾರಕ್ಕೋಸ್ಕರ ಅಂದ್ರೆ ಆಕರ್ಷಣೆ ಮಾಡ್ತಾರೆ ಇಲ್ಲಿ ರೋಮನ್ನರು. ನೋಡಿ, ಪ್ರಾಚೀನ ಕಾಲದಿಂದಲೂ ಕೂಡ ರೇವು ಪಟ್ಟಣಗಳು ಇರೋದ್ರಿಂದ ರೋಮನ್ನರು ಅದರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ನೋಡಿ, ಇಲ್ಲಿ ನಂತರ ಈ ಆಗಿನ ವಿದೇಶಿ ವ್ಯಾಪಾರದ ಬಗ್ಗೆ ನಾವು ನೋಡೋದಾದ್ರೆ ಸಮುದ್ರದ ಮೂಲಕ ವಿದೇಶಿ ವ್ಯಾಪಾರ ನಡೀತಿತ್ತು. ನೋಡಿ, ಹಿಂದೆ ಸಮುದ್ರದ ಮೂಲಕ ಹಡಗುಗಳ ಮೂಲಕ ಅಲ್ಲಿ ವಿದೇಶಿ ವ್ಯಾಪಾರ ನಡೀತಾ ಇತ್ತು. ನೋಡಿ, ಇವಾಗ ಯಾವ್ದ್ರಿಂದ ನಡೀತಿದೆ?
ರೈಲು, ಬಸ್ಸು, ನಂತರ ಗೂಡ್ಸ್ ರೈಲು, ಬೇರೆ ಇತ್ಯಾದಿ ಮೂಲಕ ಇಲ್ಲಿ ಏನಾಗುತ್ತೆ ವ್ಯವಹಾರಗಳು ನಡೀತಿದೆ. ಇಲ್ಲಿ ಹಡಗಿನ ಮೂಲಕ ಅಷ್ಟೇನೆ ನಡೀತಾ ಇತ್ತು ನೋಡಿ. ಹಾಗೇನೆ ಈ ಕಾರಣಕ್ಕಾಗಿನೇ ರೇವು ಪಟ್ಟಣಗಳ ಅಭಿವೃದ್ಧಿ ಸಾಧ್ಯ ಆಗಿದೆ. ವ್ಯಾಪಾರ ವಹಿವಾಟು ಜಾಸ್ತಿ ಆದಂಗೆಲ್ಲ ಏನಾಗುತ್ತೆ ಅಲ್ಲಿ ರೇವು ಪಟ್ಟಣಗಳು ಅಭಿವೃದ್ಧಿ ಆಗ್ತದೆ. ಈಗ ಉದಾಹರಣೆ ಎಲ್ಲ ಈಗ ಮಂಗಳೂರು ಇರ್ಬೋದು, ನಂತರ ಬೇರೆ ಬೇರೆ ಕಡೆ ಎಲ್ಲ ಹಡಗುಗಳು ಹೋಗ್ತಕ್ಕಂಥದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು ಇತ್ಯಾದಿ ಇವೆಲ್ಲದನ್ನು ಕೂಡ ನಾವು ನೋಡಬಹುದು ನೋಡಿ. ದಕ್ಷಿಣದಲ್ಲಿ ಇಲ್ಲಿ ರೇವು ಪಟ್ಟಣಗಳ ಅಭಿವೃದ್ಧಿ ಸಾಧ್ಯವಾಗಿ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳು ಯಾವ ಉಟ್ಕೊಂಡಿವಪ್ಪ ಅಂದ್ರೆ ಬರ್ಕೊಳ್ಳಿ. ಪ್ರಬಲ ರಾಜ್ಯಗಳಾದ ಪಾಂಡ್ಯರು, ಪ್ರಬಲ ರಾಜ್ಯಗಳಾದ ಪಾಂಡ್ಯರು ಹಾಗೂ ಚೋಳರ ರಾಜ್ಯಗಳ ಉದಯ ಆದವು. ಪಾಂಡ್ಯರು ಹಾಗೂ ಚೋಳರು, ಪಾಂಡ್ಯರು ಹಾಗೂ ಚೋಳರು ಈ ಒಂದು ಪ್ರಬಲ ರಾಜ್ಯಗಳು ಹುಟ್ಕೊಳ್ತವೆ ಆಗಿನ ಕಾಲದಲ್ಲಿ. ನಂತರ ವೈವಿಧ್ಯಮಯವಾದಂತ ಭಾರತೀಯ ಭೌಗೋಳಿಕ ಪರಿಸರ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ವೈವಿಧ್ಯಮಯವಾದಂತಹ ಭಾರತದ ಭೌಗೋಳಿಕ ಪರಿಸರ, ಅದರ ಮೇಲೆ ಇಲ್ಲಿ ಹೆಚ್ಚು ನೋಡಿ ಪರಿಸರವು ಜನಾಂಗಗಳ ಮೇಲೆ ಪ್ರಭಾವವನ್ನು ಬೀರಿದೆ. ಅನೇಕ ಜನಾಂಗಗಳ ಮೇಲೆ ಈ ಭೌಗೋಳಿಕ ಪರಿಸರವು ತನ್ನ ಪ್ರಭಾವವನ್ನ ಬೀರಿದೆ ನೋಡಿ. ಇಲ್ಲಿ ಭಾವನಾತ್ಮಕವಾಗಿ ಬೆರೆತು ಹೋದ ಸಂಸ್ಕೃತಿ ತನ್ನ ಎಲ್ಲ ವೈವಿಧ್ಯಗಳನ್ನು ಮೈಗೂಡಿಸಿಕೊಂಡಿದೆ. ವೈವಿಧ್ಯತೆಗಳಲ್ಲಿನ ಏಕತೆಯೇ ಇದರ ಜೀವಾಳ ನೋಡಿ. ಇಲ್ಲಿ ಏನ್ ಹೇಳ್ತೀವಪ್ಪ ಅಂದ್ರೆ ಭಾರತದಲ್ಲಿ ಭೌಗೋಳಿಕ ಲಕ್ಷಣಗಳು ಬಹಳ ಉತ್ತಮವಾಗಿರೋದ್ರಿಂದ ಇಲ್ಲಿ ಭಾವನಾತ್ಮಕವಾಗಿ ಬೆರೆದು ಹೋದಂತಹ ಸಂಸ್ಕೃತಿಯು ನೋಡಿ, ಇಲ್ಲಿ ಭಾವನಾತ್ಮಕವಾಗಿ ಬೆರೆದು ಹೋದಂತಹ ಸಂಸ್ಕೃತಿ ಭಾವನಾತ್ಮಕವಾಗಿ ಬೆರೆತು ಹೋದಂತಹ ಸಂಸ್ಕೃತಿ ತನ್ನ ಎಲ್ಲಾ ವೈವಿಧ್ಯತೆಗಳನ್ನ ಮೈಗೂಡಿಸಿಕೊಂಡಿದೆ. ಈ ಸಂಸ್ಕೃತಿ ಅಂದ್ರೆ ನಮ್ಮ ದೇಶದಲ್ಲಿ ವಿವಿಧ ಧರ್ಮೀಯರಿದ್ದಾರೆ, ಅನೇಕ ವಿವಿಧ ಒಂದು ಧರ್ಮ ಆಚರಣೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ ನೋಡಿ. ಅದನ್ನು ನಾವು ಇಲ್ಲಿ ವೈವಿಧ್ಯತೆಗಳನ್ನ ಮೈಗೂಡಿಸಿಕೊಂಡಿದೆ ಅಂತ ಹೇಳ್ತೀವಿ. ಹಾಗೇನೆ ವೈವಿಧ್ಯತೆಗಳಲ್ಲಿ ಏಕತೆ ಇದರ ಜೀವಾಳ ನೋಡಿ. ಅಲ್ಲಿ ವೈವಿಧ್ಯತೆಯಲ್ಲಿ ಏಕತೆ, ವೈವಿಧ್ಯತೆಯಲ್ಲಿ ಏಕತೆ ನಾನು ಹೇಳಿದೆ. ಈಗ ಭಾರತ ಇದು ಒಂದು ಉಪಖಂಡ ಆಗಿದೆ. ಇದರಲ್ಲಿ ಎಲ್ಲ ಧರ್ಮೀಯರು ಇದ್ದಾರೆ, ಅನೇಕ ಧರ್ಮಾಚರಣೆಯನ್ನು ಮಾಡ್ತಾರೆ, ಅನೇಕ ರೀತಿಯ ಒಂದು ಬೇರೆ ಬೇರೆ ಜನಾಂಗದ ಜನರು ಕೂಡ ಇದ್ದಾರೆ. ಇಲ್ಲಿ ವೈವಿಧ್ಯತೆಯಲ್ಲಿ ಏಕತೆ, ನಾವೆಲ್ಲರೂ ಕೂಡ ಒಂದೇನೆ, ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಅಂತಿಮವಾದ ಒಂದು ಏನು ಒಂದು ತೀರ್ಮಾನಕ್ಕೆ ಅಲ್ಲಿ ಬರ್ತಾರೆ. ಯಾಕಂದ್ರೆ ನಾವು ಒಟ್ಟಾಗಿ ನಾವು ಭಾರತೀಯರು, ನಮ್ಮ ದೇಶ ಭಾರತ, ಯಾವುದೇ ಧರ್ಮವನ್ನು ಆಚರಣೆ ಮಾಡಲಿ, ಯಾವುದೇ ಒಂದು ಧರ್ಮವನ್ನು ಅವರು ಸ್ವೀಕಾರ ಮಾಡಿದ್ರು ಕೂಡ ಅವರು ನಮ್ಮ ದೇಶದಲ್ಲಿದ್ದಾರೆ. ಅದಕ್ಕೆ ನಾವು ವೈವಿಧ್ಯತೆಯಲ್ಲಿ ಏಕತೆ ಅಂತ ಹೇಳ್ತೀವಿ. ಸೊ ನೋಡೋಣ, ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಸಿಂಪಲ್ ಪ್ರಶ್ನೆಗಳನ್ನ ಕೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉತ್ತರವನ್ನ ಹೇಳ್ಬೇಕಾಗ್ತದೆ. ರೆಡಿನಾ? ಎಸ್. ಭಾರತ ದೇಶವು ಏಷ್ಯಾ ಖಂಡದ ಯಾವ ಭಾಗದಲ್ಲಿ ನಮಗೆ ಕಂಡು ಬರುತ್ತದೆ? ಭಾರತ ದೇಶವು ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ದಕ್ಷಿಣ ಭಾಗದಲ್ಲಿ.
ಭಾರತವನ್ನು ನಾವು ಎಂತ ಖಂಡ ಅಂತ ಹೇಳ್ತೀವಿ? ಹೇಳಪ್ಪ. ಭಾರತವನ್ನು ನಾವು ಎಂತ ಖಂಡ ಅಂತ ಕರೆದಿದ್ದೀವಿ? ಉಪಖಂಡ. ಎಸ್, ನೋಡಿ, ಭಾರತವನ್ನು ನಾವು ಒಂದು ಉಪಖಂಡ ಅಂತ ಕರೆದಿದ್ದೀವಿ. ಎಸ್, ಭಾರತ ದೇಶಕ್ಕೆ ಇರ್ತಕ್ಕಂತಹ ಬೇರೆ ಬೇರೆಯ ಹೆಸರುಗಳು ಯಾವ್ಯಾವಿದಾವೆ? ಭರತ ವರ್ಷ, ಭರತಖಂಡ, ಸಿಂಧು ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ. ವೆರಿ ಗುಡ್. ನೋಡಿ, ಈಗ ಇದು ವಿದ್ಯಾರ್ಥಿಗಳಿಗೆ, ಬಾಲಕರಿಗೆ ಪ್ರಶ್ನೆ. ಭಾರತ ದೇಶವು ಎಷ್ಟು ರಾಜ್ಯಗಳನ್ನ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನ ಹೊಂದಿದೆ? ಭಾರತ ದೇಶವು ಎಷ್ಟು ರಾಜ್ಯಗಳನ್ನ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡಿದೆ? 28 ರಾಜ್ಯಗಳು, 8 ಕೇಂದ್ರಾಡಳಿತ. ವೆರಿ ಗುಡ್. ಇನ್ನೊಂದ್ಸರಿ ಹೇಳಪ್ಪ. 28 ರಾಜ್ಯಗಳು, 8 ಕೇಂದ್ರಾಡಳಿತ. ವೆರಿ ಗುಡ್. ಎಸ್, ನೋಡಿ, ಇಲ್ಲಿ ನಾವು ಈಗಾಗಲೇ ಭಾರತದ ಒಂದು ಭೌಗೋಳಿಕ ಲಕ್ಷಣಗಳು ಅದು ಯಾವ ರೀತಿ ಆವರಿಸ್ಕೊಂಡಿದೆ, ಭಾರತ ವರ್ಷ, ನಂತರ ಭಾರತವನ್ನು ಯಾವ್ಯಾವ ಹೆಸರಿನಿಂದ ಕರೀತಾರೆ, ನಂತರ ಇಲ್ಲಿ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಒಳಗೊಂಡಿರ್ತಕ್ಕಂಥದ್ದು, ಇವೆಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನೋಡು, ಮ್ಯಾಪ್ ಅಲ್ಲಿ ಇಲ್ಲಿ ನಾವು ಹೇಳಿದಂತಹ ಅನೇಕ ಪ್ರದೇಶಗಳನ್ನು ನಾವು ಇಲ್ಲಿ ನೋಡಬಹುದು. ನೋಡಿ, ಇಲ್ಲಿ ವಿಂಧ್ಯ ಪರ್ವತ ಅಂತ ಇದೆ, ಇಲ್ಲೇನೆ ನರ್ಮದಾ ನದಿ ಬರ್ತದೆ. ವಿಂಧ್ಯ ಪರ್ವತ, ನರ್ಮದಾ ನದಿ ದಂಡೆ ಮೇಲೆ ಒಂದಿಬ್ಬರಿಗೆ ಯುದ್ಧ ನಡೀತಿದೆ. ಯಾರು? ನರ್ಮದಾ ನದಿಯ ದಂಡೆ ಮೇಲೆ ಇಬ್ಬರಿಗೆ ಯುದ್ಧ ನಡೀತಿದೆ. ದಕ್ಷಿಣದಲ್ಲಿ ಎರಡನೇ ಪುಲಕೇಶಿ, ಉತ್ತರದಲ್ಲಿ ಹರ್ಷವರ್ಧನ, ಇವರಿಬ್ಬರಿಗೂ ಕೂಡ ಪ್ರಬಲವಾದ ಯುದ್ಧ ನಡೀತಿದೆ. ನೋಡಿ, ಇಲ್ಲಿ ಬರ್ತದೆ ನರ್ಮದಾ ನದಿ. ಇದನ್ನು ನಾವು ಏನಂತ ಕರಿತೀವಪ್ಪ? ಎಂತ ಶ್ರೇಣಿ ಇದು? ಹಿಮಾಲಯ ಪರ್ವತ ಶ್ರೇಣಿ. ಇದನ್ನು ನಾವು ಏನಂತೀವಿ? ಈ ಕಡೆ ಭಾಗವನ್ನ ನೀರಿಗಿರೋದೇನಿದು? ಅಲ್ಲ, ಸಮುದ್ರ ಯಾವ್ದಿದು? ಈ ಕಡೆ ಇರ್ತಕ್ಕಂಥ ವೆರಿ ಗುಡ್. ನೆಕ್ಸ್ಟ್ ನೀವು ಫ್ರೀ ಇದ್ದಾಗ ಮ್ಯಾಪ್ ಅಲ್ಲಿ ಸ್ಥಳಗಳನ್ನೆಲ್ಲ ಮಾಡ್ಕೊಳ್ಳಿ. ಎಸ್, ಆಲ್ ಆಫ್ ಯು, ಥ್ಯಾಂಕ್ಸ್.